ಹಾಲು ಇಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತೀನಿ, ನೀವು ಹಾಲು ತಗೊಳ್ಳಿ. ಮಾತ್ರೆ ತೆಗ್ದಿಡ್ಲಾ? ಗುಡ್ ನೈಟ್. ಅದು ತಮಾಷೆ ಆಗಿರ್ತದ. ಯಾರು ಮಾಡಿದ್ದಿ ಕೆಲಸನ? ಯಾವ ಕೆಲಸ? ಏನು ಗೊತ್ತಿಲ್ದಾಗ ಆಡ್ಬೇಡತ್ತೆ. ವಿಷಯ ಏನು ಅಂತ ಮೊದಲು ಹೇಳಪ್ಪ. ಮಂಜರಿ ಮನೆ ಬಿಟ್ಟು ಹೋಗಿದ್ದಾಳೆ. ಸಂತೋಷ ಪಡ್ಬೇಕಪ್ಪ, ಅದಕ್ಕೆ ಕಿರ್ಚಾಡ್ತೀಯ ನೀನು? ಸಾವಿತ್ರಿ, ಪಾಸ ಮಾಡೋಗಮ್ಮ. ಸಾಕು, ಸುಮ್ಮನೆ ಇರ್ತೀರಾ? ನಿಜ ಹೇಳಿ, ಯಾರು ಏನ್ ಹೇಳಿದ್ರಿ ಅವಳಿಗೆ? ಹೇಳೋ ಅಂತದ್ದು ಏನೂ ಉಳಿದಿಲ್ಲಪ್ಪ. ಹೇಳಿದ್ದು, ಕೇಳಿದ್ದು, ಬೇಡ್ಕೊಂಡಿದ್ದು, ನಮಸ್ಕಾರ ಮಾಡಿದ್ದು ಎಲ್ಲ ಮುಗ್ದಿತ್ತು. ಯಾವುದೋ ಪ್ರಯೋಜನ ಆಗ್ಲಿಲ್ಲ. ಅವಳಿಗೆ ಈ ಮನೆ ಸಹವಾಸ ಸಾಕು ಅನ್ಸಿರ್ಬೇಕು, ಅದಕ್ಕೆ ಹೋಗಿದ್ದಾಳೆ. ರಾತ್ರೋರಾತ್ರಿ ಹೋಗಂತದ್ದೇನಾಗಿತ್ತು? ನೀವುಗಳ ಏನೋ ಮಾಡಿದ್ದೀರಾ? ಮಂಜರಿ ಬೆಳಗಿನ ಜಾವನೆ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಯಾಕೆ? ಸಂಸಾರ ಬಂಧನದಿಂದ ಮುಕ್ತಿ. ಓಕೆ, ಅರ್ಥ ಆಗಿಲ್ವಾ? ಅವಳ ಗಂಡ ರವಿ ಜೊತೆ ಕೇಸ್ನ ಸೆಟಲ್ ಮಾಡ್ಕೊಳ್ಳೋಕೆ ಅಂತ ಹೋಗಿದ್ದಾಳೆ. ಅವಳು ಬರೋದು 15-20 ದಿನ ಆಗತ್ತೆ ಅಂತ ಹೇಳಿದಾಳೆ. ಅತ್ತೆ, ಮಂಜರಿ ಪರ್ಮನೆಂಟ್ ಆಗಿ ಹೋಗಿಲ್ಲ, ಟೆಂಪರಿ ಅಷ್ಟೇ. ಮತ್ತೆ ಬಂದ್ಬಿಡ್ತಾಳೆ. ಹೋಗು. ಇಷ್ಟೊತ್ತು ಮನೆಯವ್ರ ಮರ್ತ ವಸ್ತುಗಳ ಲಿಸ್ಟಲ್ಲಿ ನಾನು ಸೇರ್ಕೋತಿದ್ದೆ. ಇಲ್ಲ ಸಾವಿತ್ರಿ, ನೀನು ಈ ಮನೆಗೆ ಮಾಡಿರೋದನ್ನ ಯಾರು ಅಷ್ಟು ಸುಲಭವಾಗಿ ಮರೆಯೋಕ್ಕಲ್ಲ. ಸುಲಭವಾಗಿ ಅಲ್ದಿದ್ರೆ ಕಷ್ಟಪಟ್ಟು, ಸದ್ಯ ಕಲ್ತಿದ್ರೆ ನಿಧಾನವಾಗಿ, ಮರೆಯೋದಂತೂ ಖಂಡಿತ ಇಲ್ಲ ಸಾವಿತ್ರಿ. ಆ ಥರ ಆಗದೆ ಇರಲಿ ಅಂತ ನನ್ನ ಆಸೆ. ನಾನು ನಿಮ್ಮ ಹತ್ರ ಒಂದು ಕೇಳ್ಕೋಬೇಕು ಅಂತಿದ್ದೀನಿ. ಕೇಳೋದ ಸಾವಿತ್ರಿ, ಹೇಳಬೇಕು. ನೀನು ನಮ್ಮ ಬಾಸ್ ಹೆಂಡ್ತಿ, ಅವರಷ್ಟೇ ಅಧಿಕಾರ ಇರುತ್ತೆ ನಿಂಗೆ. ಹಲೋ, ಅಶ್ವಿನಿ ಮೆಡಿಕಲ್ಸಾ? ಹೌದು. ಒಂದು ಮೆಡಿಸಿನ್ ಬೇಕಿತ್ತು. ನಿನಗೆ ಸ್ವಲ್ಪನಾದ್ರೂ ತಲೆ ಇದೆಯಾ? ನೀನು ತರಿಸ್ಬೇಕು ಅಂತಿರೋದು ವಿಷ. ಅದು ಗೊತ್ತಿರೋ ಮೆಡಿಕಲ್ ಶಾಪ್. ನಾಳೆ ನರಸಿಂಹರಾವ್ ಸತ್ರೆ ಇದೇ ದೊಡ್ಡ ಸಾಕ್ಷಿ ಆಗತ್ತೆ. ಜೈಲ್ ಸೇರೋದು ಗ್ಯಾರಂಟಿ. ಹಲೋ 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 ಮೇಡಮ್. ಹಲೋ ಹಲೋ ಸರ್, ನರಸಿಂಹರಾವ್ ಮನೆಯಿಂದ ನಮ್ಮ ಅತ್ತೆದು BP ಟ್ಯಾಬ್ಲೆಟ್ಸ್ ಕಳಿಸೇ ಇಲ್ಲ ನೀವು? ನಿನ್ನೆ ಕಳಿಸ್ಕೊಟ್ನಲ್ಲ ಮೇಡಮ್. ಹೌದಾ? ಓಕೆ, ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು. ಹೇಳಮ್ಮ. ನಂಗೆ ಎಲ್ಲ ಅಲ್ಲೇ ಐತೆ ಕಣವ್ವ. ನೀನೇನೋ ಹೋಗಿ ಹೋಗಿ ಅಂತ ನಮ್ಮನ್ಸ್ಬಿಟ್ಟೆ. ಅಮ್ಮ, ಇಲ್ಲಿ ಅಮ್ಮ ಹರಿಯಣ್ಣ ಇರೋವರೆಗೂ ನನ್ಗೆ ಯಾವ ಚಿಂತೆನೂ ಇಲ್ಲ. ಸಾವಿತ್ರಿ, ನಿಮ್ಮ ಯಜಮಾನ್ರು ನಿಂತಾವ್ ಮಾತಾಡ್ತಿದ್ದಾರೇನವ್ವ? ಆಡ್ದೆ ಏನಮ್ಮ, ಚೆನ್ನಾಗೆ ಮಾತಾಡಿಸ್ತಾರೆ. ಹೆಸರಿಡ್ದು ಮಾತಾಡ್ತಾರೆ ಅಂದ್ರೆ ಮನ್ ಸ್ವಲ್ಪ ಕರಗ್ತಿದೆ ಅಂತ ಅರ್ಥ. ಹೊರಗಡೆ ತಿಂದ್ರಾಯ್ತು. ರೆಡಿ ಮಂಜರಿ? ಸರಿ ಹೋದ್ರೆ ಸಾಕು. ಸಾವಿತ್ರಿ, ಆಗಾಗ ಫೋನ್ ಬಿರು.